ಹಸು ಹೊಡೆದ್ಬಿಟ್ಟವ್ರೆ. ಗುರು ಆ ನಾಯಿಗಳು ತಿನ್ಕೊಂತಾವ ಪಾಪ, ಫುಲ್ ಕತ್ತೆ ತಿನ್ಕೊತಾ ಇದೆ ನಾಯಿಗಳು. ಇನ್ನೇನು ಮಾಡುತ್ತೆ, ಡಿಕಂಪೋಸ್ ಆಗೋದು ಬದಲು ನಾನು ತಿನ್ನತ್ತ ಪಾಪ, ಅದೇ ಖುಷಿ. ಮನಾಲಿ ರೂಟ್ ಅಂತ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಅಪ್ಪ. ಆ ಕಡೆನೂ ಅಷ್ಟೇ, ಈ ಕಡೆ ಈ ಸ್ಟ್ರೆಚೆಲ್ಲ ಬರ್ಬೇಕಾದ್ರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊಟ್ಬಿಡ್ರಿ, ಯಾಕಂದರೆ ಜನ ಜಾಸ್ತಿ ಬರ್ತಾರೆ ಈ ಕಡೆಲ್ಲ. ಕಾರ್ಗಳಂತೂ ತುಂಬ ಜಾಸ್ತಿ ಇರುತ್ತೆ. ವಿತ್ ದ್ಯಾಟ್ 13 ಕಿಲೋಮೀಟ್ರ್ ಇದೆ NH3 ಸೇರ್ಕೊಳ್ಳೋಕ್ಕೆ. ಐ ಥಿಂಕ್ ಘಾಟ್ ಸೆಕ್ಷನ್ಸ್ ಕಮ್ಮಿ ಆಗ್ಬೋದು ಆಮೇಲೆ, ಹೋಪ್ಫುಲಿ ನೋಡುವ. ಘಾಟ್ಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಆಟ ಆಡ್ತಿದ್ದೀನಿ ಅವಾಗಿಂದ. ನಾನೇನು ಮಾತಾಡೋಲ್ಲ, ನಾನು ಓಡಿಸೋದು ಮಾತ್ರ ಅಬ್ಸರ್ವ್ ಮಾಡಿ. ರೈಟ್ ಹ್ಯಾಂಡ್ ನೋಡಿ, ಆಮೇಲೆ ನಂದು ಸ್ಪೀಡೋಮೀಟ್ರ್ ನೋಡಿ, ಗೇರ್ ಚೇಂಜ್ ಹೆಂಗೆ ಮಾಡ್ತೀನಿ ಅಂತ. ಇಲ್ಲಿ ನೋಡಿ ಒಂದು ಸ್ಮಾಲ್ ಚೆಕ್ ಪೋಸ್ಟ್ ಥರ ಬರುತ್ತೆ ಮೇಲಿಂದ ಇಳಿದು ಬಂದ ತಕ್ಷಣ. ಟೈಗರ್ ಇಲ್ಲಿ ಬ್ರೇಕ್ ಎಲ್ಲ ತೊಗೊಬೋದು ತಿನ್ನೋ ಥರ ಇದ್ದರೆ ಏನಾದರೂ. ಫುಡ್ ಗೀಡೆಲ್ಲ ಸಿಗುತ್ತೆ, ಲೈಟಾಗಿ ತಿನ್ಕೊಂಡು ಹೋಗ್ಬೋದು ಬೇಕಿದ್ರೆ. ನಾನು ಎಲ್ಲಿ ನಿಲ್ಸಲ್ಲ ಕ್ರೌಡ್ ಇರೋ ಕಡೆ, ಅದು ನಂಗೆ ಚಿಕ್ಕ ಅಂಗಡಿ ಇದ್ದರೆ ಸಾಕು ಲೈಟಾಗಿ ತಿನ್ಕೊಳ್ಳೋಕ್ಕೆ. ಹೆವಿ ಎಲ್ಲ ತಿನ್ನೋಕ್ಕೆಲ್ಲ ಆಗೋಲ್ಲ, ಇಲ್ಲೆಲ್ಲ ಎಲ್ಲ ಸಾಯ್ತಾ ಇರ್ತಾರೆ ಜನ. ಈ ಥರ ಅದಾದ್ರೂ ಚಿಕ್ಕದ ಅಂಗಡಿ ಇದ್ದರೆ ಸಾಕು, ಮುಂದೆ ಎಲ್ಲಾದರೂ ನೋಡೋಣ. ಈ ಥರ ಜೀಪಲ್ಲಿ ಆಫ್ ರೋಡಿಂಗ್ ಥರ ಕರ್ಕೊಂಡು ಹೋಗ್ತಾರೆ, ಹೋಗ್ಬೋದು. ಕೆಳಗಿಳಿಸ್ತಾರೆ ನೋಡಿ ಇಲ್ಲಿ. ಅದೊಂದು ಸ್ಮಾಲ್ ಅಪ್ಡೇಟ್. ಯಾರಿಗಾರು ಬ್ಯಾಗಲ್ಲಿ ಇಷ್ಟ ಹಾಕೊಂಡವನೇ ಈ ಥರ ಬ್ಯಾಕ್ ಪ್ಯಾಕು ಸಿಗುತ್ತಾ? ನಾನೊಂದು ತೊಗೊಂಬೇಕು ಸಿಕ್ಕಿದ್ರೆ. ನೋಡಿ ಈ ಥರದ ರೈಡ್ ಕರ್ಕೊಂಡು ಹೋಗ್ತಾರೆ. ಮಾತ್ರ ಅದ್ರದ್ದು ಟಾರ್ಕ್ ಹೆಂಗಿರುತ್ತೆ ಗೊತ್ತಾ ಗಾಡಿದು, ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಲ್ಲ, ಅಷ್ಟಿರುತ್ತೆ ಟಾರ್ಕ್ ಅದ್ರದ್ದು. ಹಾಟ್ ಏರ್ ಬೆಲೂನ್ ಆಟ್ ಮನಾಲಿ ಬುಕ್ ನಾವು. ಹಾಟ್ ಏರ್ ಬೆಲೂನ್ ಇಲ್ಲೇ ಇದೆಯಾ? ನಾನು ಟರ್ಕಿಗೆ ಹೋಗ್ಬೇಕು ಅಂದ್ಕೊಂಡಿದ್ನಲ್ಲ ಫಸ್ಟ್ ದಿನ. ಓಯೋ ಸೊಲಂಗ್ ಹೆಂಗಿದೆ ನೋಡಿ ಜಾಗ, ಫುಲ್ಲು ಡೌನ್. ಇಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋ ಅಷ್ಟು ಎಷ್ಟು ಟೈಮ್ ಹಿಡಿತೆ. ಫುಲ್ಲು ಫುಡ್ಡು ಗಿಡ್ಡು ಎಲ್ಲ ಸಿಗೋದು. ನೋಡಿ ಮಗನೇ ಗಾಡಿ ಬರುತ್ತೆ. ಡಬಲ್ ಜಿಪ್, ಲಾಂಗೆಸ್ಟ್ ಜಿಪ್ ಲೈನ್ ನೋಡಿ. ಜಿಪ್ ಲೈನ್ಸ್ ಕೂಡ ಮಾಡ್ಬೋದು ಇಲ್ಲೇನಾದ್ರು ಮಾಡೋಂಗಿದ್ರೆ. ನೋಡಿ ಎಲ್ಲ ಕಾಣ್ತಿದ್ಯಾ, ಎಲ್ಲ ಫುಲ್ ಜಿಪ್ ಲೈನ್ಸ್ ಮಾಡ್ತೀರಾ. ನಾನು ಮನಾಲಿಗೆ ಅಂತಲೇ ಪ್ಲ್ಯಾನ್ ಹಾಕೊಂಡ್ಬರ್ತೀನಿ, ಅವಾಗ ಬರ್ತೀನಿ ಇದೆಲ್ಲ ಮಾಡೋಕ್ಕೆ. ಬೇರೆ ಟೈಮಲ್ಲಿ ಮಾಡಿದ್ರಲ್ಲ ವೇಸ್ಟು. ಸೊ ಇಲ್ಲೆಲ್ಲ ಇರೋ ಗಾಡಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಮಾತ್ರ ಇದೆಲ್ಲ ಟಾರ್ಕ್ ಹೆಂಗಿರುತ್ತೆ ಗೊತ್ತಾ, ಕ್ರೇಜಿ ಟಾರ್ಕ್ ಇರುತ್ತೆ ಮಾತ್ರ. ಇಲ್ಲಿ ಮ್ಯಾಗಿ ಏನಾರು ತಿನ್ನಂಗಿರೋ ತಿನ್ಕೊಬೋದು ನೀವು ಬೇಕಿದ್ರೆ. ಇದೆ ಜಿಪ್ ಲೈನ್ ನೋಡಿ, ಅದನ್ನು ಜಂಪಿಂಗ್ ಥರ ಮಾಡ್ತಾರೆ, ಹಾರಿಸ್ತಾರೆ ಮೇಲ್ಗಡೆ. ಪ್ರೈಸ್ ಎಲ್ಲೂ ಹಾಕಿಲ್ಲ ಅಫ್ಕೋರ್ಸ್, ಹಾಕೋದು ಇಲ್ಲ. ಸೊ ಇದೆಲ್ಲ ಮಾಡ್ಕೊಳ್ಳಿ ಬಂದರೆ, ಟೈಮ್ ಇದ್ದರೆ. ಅಫ್ಕೋರ್ಸ್ ಎಲ್ಲನೂ ಮಾಡೋಕ್ಕಾಗಲ್ಲ. ನನ್ನ ಮೇಯ್ನ್ ಟಾರ್ಗೆಟ್ ಇದ್ದಿದ್ದು ಐ ಹ್ಯಾವ್ ಟು ಕಂಪ್ಲೀಟ್ ದ ಸರ್ಕಿಟ್ ಟಚ್ ಮಾಡಿ ಬಂದಿದ್ದೀನಿ. ಸೊ ಐ ಹ್ಯಾವ್ ಟು ಗೋ ಡೀಪರ್ ನಾವು ಅಷ್ಟೇ. ಒಂದೊಂದೇ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಐ ಹ್ಯಾವ್ ಟು ಸ್ಟೇ ದೇರ್. ಅದಕ್ಕೆಲ್ಲ ಬೈಕ್ ನಿಲ್ಲಿಸ್ಬಿಟ್ಟು ಹೋಗೋದು ಅವೆಲ್ಲ ಸ್ವಲ್ಪ ತಲೆ ಬಿಸಿ ಜಾಸ್ತಿ. ಕಾರಲ್ಲಿ ಬಂದರೆ ನಾನು ಟಕ್ಕ ನಿಲ್ಲಿಸ್ಬಿಟ್ಟು ಹಂಗೆ ಹೋಗ್ಬಿಡ್ಬೋದು, ಅದೊಂದು ಅಡ್ವಾಂಟೇಜ್ ಇದೆ ಕಾರಲ್ಲಿ. ಬಟ್ ಅದು ವಿಲ್ ಪ್ಲ್ಯಾನ್ ಲೇಟರ್. ಟಾಟಾ ಸುಮೋಗಳೆಲ್ಲ ಇನ್ನೂ ಓಡ್ತಿದ್ಯಾ ಗಾಡಿಗಳು. ಬೆಂಗಳೂರಲ್ಲಾದರೆ ಸೀಸ್ ನೋಡಿ, ಇದೆಲ್ಲ ಹನಿ ಬೀಗಳೆಲ್ಲ ಸಿಗುತ್ತೆ, ತೊಗೊಳ್ರಿ. ತುಂಬ ಫೇಮಸ್ ಈ ಕಡೆಲ್ಲ. ಸೊ ನೋಡಿ ಮರಗಳೆಲ್ಲ ಎಷ್ಟು ಸೂಪರಾಗಿದೆ. ಐಸ್ ಟೈಮಲ್ಲಿ ಬರಬೇಕು. ಕೇದಾರ ಕಾರ್ನರಿಂಗ್ ಬರೋಲ್ಲ ಅಂದಮೇಲೆ ತಿಕ್ಕೊಂಬಿಚ್ಕೊಂಡು ಸುಮ್ಮನೆ ಇರಬೇಕು. ಸ್ಟೈಲ್ ಮಾಡ್ತೀನಿ ಅಂತ ಹೋದ್ರೆ ಇನ್ನೇನಾಗುತ್ತೆ, ಅದೇ ಆಗುತ್ತೆ. ಸ್ಪೀಡ್ ಗಿಡೋರು ಇದ್ದಿದ್ರೆ ಏನು ಗೊತ್ತ, ನಾನು ಎಕ್ಸಸೈಸ್ ಮಾಡೋದು ಅನ್ಸಿಸ್ತ. ಹೋಟೆಲ್, ರೆಸ್ಟೋರೆಂಟ್, ಎಲ್ಲರೂ ಅಂದ್ಕೊಂಡು ನಿಲ್ಸ್ಕೊಬೇಕಲ್ಲ ತಿನ್ನೋಕ್ಕೆ. ನಂಗೆ ಮೇಲ್ಗಿಲ್ಲ ತಗೆಲ್ಲ ಪೇಷನ್ಸ್ ಇಲ್ಲ. ಹಂಗೆ ರೋಡಲ್ಲಿ ಯಾವ್ದಾದ್ರು ಚಿಕ್ಕ ಅಂಗಡಿ ಇದ್ರೆ ಸಾಕು. ನೋಡಿ ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ತೀವಿ ಅವ್ರ ಮಕ್ಳಿಗೆ ರೈಟ್ ಸೈಡಲ್ಲಿ. ಏನೋ ಹಾಡು ಹೇಳ್ತಿದ್ರು, ಗೋಪ್ರಲ್ಲಿ ಕ್ಯಾಚ್ ಆಗಿರಲ್ಲ ಪಕ್ಕ. ನನಗೆ ಕೇಳಿಸ್ತಾ ಇದೆ. ಹೀರೋ ಸ್ಪ್ಲೆಂಡರ್ ಗ್ಯಾಂಗ್.
ಈ ಕಡೆ ಸಿಕ್ಕಾಬಳೆ ಸ್ಪೆಂಡರ್ ತೊಗೊಳ್ತಾರೆ ಚಂದಿಗರ್ ಅವರಲ್ಲ, ಹೆವಿ ತೊಗೊತಾರೆ. ಇದೊಂದು ಟನಲ್ ಥರ ಬರುತ್ತೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಈ ಥರ ಎಲ್ಲ ಟೂರಿಸ್ಟ್ ಥರ ಏನೂ ಡೆವಲಪೇ ಮಾಡಿಲ್ಲ, ಎಷ್ಟು ಮಾಡ್ಬೋದು ಗೊತ್ತಾ. ಸೊ ಮನಾಲಿ 9, ಕುಲು 50, ಚಂಡೀಗಢ 320. ನ್ಯೂಟ್ರಲ್ ಹೋಗ್ಬಿಟ್ರೆ ಬೆಸ್ಟು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರೋ ಜಾಗ ಇದು ನೋಡಿ. ಈ ಥರ ಡ್ರೆಸ್ ತೊಗೊಂಬೋದು ಬಂದರೆ ಇಲ್ಲಿ ಉದ್ದುದ್ದು ಮೇಲಿಂದ ಕೆಳಗೆ ಬೆಚ್ಚಗಿರುತ್ತಲ್ಲ ಆ ಥರದ್ದು. ದೇ ಸಮಥಿಂಗ್ ಹ್ಯಾಸ್ ಟು ಡೂ ವಿತ್ ದ ಶಾಪ್ ನಂಬರ್, ರಿಜಿಸ್ಟ್ರೇಷನ್ ಥರ ಏನೋ ಅನ್ಸುತ್ತೆ ಅದು. ಇಲ್ಲ ಬಾಡಿಗೆಗೆ ತೊಗೋಬೋದು ಅನ್ಸುತ್ತೆ ಅದು, ಹೊಸ ಥರ ಕಾಣಲಿಲ್ಲ ನನ್ನ ಕಣ್ಗೆ ಅಟ್ಲೀಸ್ಟು. ಸೊ ಮೋಸ್ಟ್ಲಿ ಬಾಡಿಗೆ. ಇಲ್ಲಿ ಓಡ್ತಾ ಇರೋದೆಲ್ಲ ಬರೀ ಮಾರುತಿ ಗಾಡಿಗಳೇ. ಆಲ್ಟೋಗಳಂತೂ ಎಷ್ಟಿದೆ ಗೊತ್ತಾ ಇಲ್ಲಿ, ದೇವ್ರೆ. ಅದಕ್ಕೆ ಅಷ್ಟಕ್ಕೆ ಮಾರುತಿ ಕಾರುಗಳು ಅದಕ್ಕೆ ಅಷ್ಟು ಓಡೋದು. ಅಷ್ಟು ಚೆನ್ನಾಗಿಲ್ಲ ಅಂದರೆ ಬಿಲ್ಡ್ ಕ್ವಾಲಿಟಿಗಳು, ಸರ್ವೀಸು. ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿರೋಲ್ಲ, ಎಷ್ಟು ಶುದ್ಧ ನೋಡಿ ಟ್ರಾಫಿಕ್. ಸೊ ಮನೇಲಿ ಸಿಟಿಲಿ ಬರೋರು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಹೆವಿ ಟ್ರಾಫಿಕ್ ಇರುತ್ತೆ. ಸೊ ನೆಕ್ಸ್ಟ್ ಎಲ್ಲರೂ ಸಿಕ್ಕಿದ್ರೆ ಹೋಟೆಲ್ಲು ಹಾಗೆ ನಾನು ನಿಲ್ಲಿಸ್ಬಿಡ್ತೀನಿ. ನಂಗೆ ಸ್ವಲ್ಪ ನೆರಳಿರೋ ಕಡೆ ಬೇಕು ಮತ್ತು ರೋಡ್ ಸೈಡ್ ಇರೋ ಥರ ಬೇಕು ಗಾಡಿ ನಿಲ್ಸೋಕ್ಕೆ. ನಂಗೆ ತುಂಬ ಸೊ ಇಲ್ಲಿ ನಿಲ್ಲಿಸ್ದೆ, ಒಂದು ಲೈಟ್ ಬ್ರೇಕ್ಫಾಸ್ಟ್ ತಿನ್ಕೊಂಬಿಡ್ತೀನಿ, ಆಮೇಲೆ ಓಡೋಣ ಮನೆಗಲ್ಲ ಸಾರಿ ನಾನ್ ಸ್ಟಾಪ್ ಚಂಡೀಗಢ ಆಮೇಲೆ. ಸೊ ಇಲ್ಲಿ ಮ್ಯಾಗಿ ತಿಂತಾ ಇದ್ದೀನಿ ಮತ್ತು ಆಮ್ಲೆಟ್ ಎರಡೇ ಬಟ್ ಬ್ರೆಡ್ ಆಮ್ಲೆಟ್ ಕೊಟ್ಬಿಟ್ಟು, ಬಟ್ ಇಟ್ಸ್ ಓಕೆ. ಹೆವಿ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಐ ವಿಲ್ ಈಟ್ ದಿಸ್ ಆ್ಯಂಡ್ ಲೀವ್ ಫ್ರಮ್ ಹಿಯರ್ ಟು ಚಂಡೀಗಢ. 1-2 ಪೀಸ್ ಬ್ರೆಡ್ ಕೊಡ್ತೀನಿ ಪಾಪ, ಇದಕ್ಕೇನೂ ತಿಂದಿಲ್ಲ, ನೋಡ್ತಾ ಇದೆ, ಕೊಟ್ಟ ಮೇಲೆ ಕೊಡ್ತೀನಿ. ತಿಂತಾ ಇದೆ ಬಟ್ ಭಯ ಪಡ್ತೀನಿ, ಕೊಡ್ತೀನಿ. ನನ್ನ ಮಗನಿಗೆ ಬ್ರೆಡ್ ಕೊಟ್ಟರೆ ತಿಂದಿದ್ರೆ ಕೇಳಿ, ನನ್ನ ಮಗ ಹಂಗೆ ಬಿಟ್ಟ. ಮತ್ತೆ ಕೊಡೋಕೆ ಟ್ರೈ ಮಾಡ್ತೀನಿ ನೋಡು. ಮುಟ್ಬಾರ್ದಂತೆ, ಗುಮ್ತಾನೆ ಮುಟ್ಟಾಕೋದ್ರೆ. ನೋಡಿ ಅಕ್ಕ ದೇದ ಮೇಲಕ್ಕ ಸರಿ ಹೊಡ್ಬೇಕಣ್ಣ. ತಿಂಡಿ ಮಾಡಿದೆ. ಆ್ಯಕ್ಚುಲಿ ಲೇನಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರಲ್ಲ, ಚೀಪ್ ಇದೆ ನೋಡಿ. ಬರೀ 130 ರೂಪಾಯಿ ಅಷ್ಟೇ. ಒಂದು ಮ್ಯಾಗಿ, ಒಂದು ಬ್ರೆಡ್ ಆಮ್ಲೆಟು, 2 ಪೀಸ್ ಬ್ರೆಡ್ಡು, ಒಂದು ವಾಟರ್ ಬಾಟ್ಲು. ಫುಲ್ಲು ಟ್ರಾಫಿಕ್ ನೋಡಿ, ಎಕ್ಸ್ಟ್ರೀಮ್ ಟ್ರಾಫಿಕ್ಕು. ನನಗೂ ಫಾಸ್ಟಾಗಿ ಹೇಳೋಕ್ಕಾಗಲ್ಲ ಬಿಕಾಸ್ ಇಂಟರ್ವೆನ್ಷನ್ಸ್ ಜಾಸ್ತಿ ಇರುತ್ತೆ. ಕೊಡಿ ಸರ್ ಬೈ, ಥ್ಯಾಂಕ್ ಯು. ಟಚ್ ಹೋತಾ है बॉक्स, इसलिए मैंने ಜಾಗ करके आया. ನೋಡಿ ಹೆಂಗೆ ಟ್ರಾಫಿಕ್ ಮಾಡ್ತಾರೆ. ದಿಸ್ ಇಸ್ ಇಂಡಿಯಾ, ನಮ್ಮ ಭಾರತ. ಒಂದು ಸೈಡ್ ಆದರೂ ಜಾಗ ಕೊಡ್ಬೇಕು, ನಮ್ಮ ಮೇಲ್ಗಡೆಯಿಂದ ಬರೋರು ಬರೋಕ್ಕಾಗಲ್ಲ ಇನ್ನು. ಬಟ್ ಎನಿವೇ, ಹೂ ಆಮ್ ಐ ಟು ಎಕ್ಸ್ಪೆಕ್ಟ್ ಥಿಂಗ್ಸ್. ಬೇಗ ಬನ್ನಿ ದಯವಿಟ್ಟು, ಈ ರೂಟ್ ತೊಗೊಂಡರೆ. ಹೋಗೋಷ್ಟರಲ್ಲಿ ಉರ್ಸ್ಬಿಡ್ತಾರೆ ಫುಲ್. ನನಗೆ ಇವಾಗ ಫುಲ್ಲು ಜಾಮ್ ನೋಡಿ, 6.5 ಕಿಲೋಮೀಟ್ರು ಫುಲ್ಲು. ಎಲ್ಲೋ ಈ ಶನಾರ ಟನಲ್ ಮಾಡಿಕೊಟ್ರು ನನ್ನ ಮಕ್ಕಳು ಇದು ಮಾಡ್ತಾರೆ. ಇವನು ಮುಂದೆ ಬಂದು ನನಗೆ ಈಸಿನೇ ಆಯಿತು, ಖಾಲಿ ಇರುತ್ತೆ ಜಾಗ ಮಾಡಿಸ್ಕೊಡ್ತಾನೆ ಇವಾಗ ಹೋಗೋಕೆ ನನಗೆ ಆರಾಮಾಗಿ. ಅದೊಂದು ಪೀಸ್ ಆಫ್ ಮೈಂಡು ನೋಡಿ, ನನಗೂ ಆರಾಮಾಯ್ತು ಇವಾಗ ಓಡ್ಸೋಕ್ಕೆ. ಸೊ ಸ್ವಲ್ಪ ದೂರ ಓಡಿಸ್ತೀನಿ ಗಾಡಿ. ಇನ್ನೇನು ಕರ್ವ್ಸ್ ಎಲ್ಲ ಮುಗಿತಾ ಬಂತು ಆಲ್ಮೋಸ್ಟು. ಫುಡ್ ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು. ನಾನು ಮ್ಯಾಗಿನೇ ತಿಂದಿರಲಿಲ್ಲ ನಾನು ಮೊನ್ನೆ ಲಡಾಖ್ ಸೀರೀಸಲ್ಲಿ ಫುಲ್ಲು. ಒಂದು ಸಲ ತಿಂದೇನೋ ಅನ್ಸುತ್ತೆ ಅಷ್ಟೇ. ಅದು ಬಿಟ್ಟು ನಂಗೆ ಎಲ್ಲೂ ಏನೂ ಮ್ಯಾಗಿ ಸಿಕ್ಕೇ ಇಲ್ಲ. ಒಂದು ಸಲ ತಿಂದೇ ಇಲ್ಲ. ಬಿಕಾಸ್ ನಾವು ಮುಂಚೆ ಥರ ಎಲ್ಲ ಮಾಡ್ಕೊಂಬಿಟ್ಟು, ನಾನು ಮ್ಯಾಗಿ ತಂದಿದ್ದೆ, ಏನೂ ಕುಕ್ ಮಾಡ್ಕೊಳಕ್ಕಾಗಲಿಲ್ಲ. ಅವೆಲ್ಲ ಒಳ್ಳೇದು ಆ್ಯಕ್ಚುಲಿ, ಬಿಕಾಸ್ ಅದೆಲ್ಲ ಮಾಡಿಕೊಂಡು ಸರ್ಕಸ್ ಮಾಡಿಕೊಂಡು 2-3 ಅವರ್ ಗಾಡಿ ನಿಲ್ಲಿಸ್ಕೊಂಡು ದೋಸ್ ಥಿಂಗ್ಸ್ ಆ್ಯಕ್ಚುಲಿ ವಾಶ್ ಮಾಡ್ಕೊಂಡು ಅವೆಲ್ಲ ಆಗೋಲ್ಲ, ತುಂಬ ಕಷ್ಟ ಇದೆ. ಐಮ್ ಗ್ಲ್ಯಾಡ್ ಊಟ ಮತ್ತು ಮಲ್ಗೋಕ್ಕೆ ಜಾಗ ಕೊಟ್ಟು ಸಿಕ್ತು ನನಗೆ. ಸೊ ಎಲ್ಲರಿಗೂ ಆಗೋಲ್ಲ ಆ ಥರ, ಬಿಕಾಸ್ ಅಫೋರ್ಡ್ ಮಾಡೋಕ್ಕೂ ಆಗಲ್ವಲ್ಲ. ಇವಾಗ ನೋಡಿ, ಅವ್ರು ಪರಿಚಯ ಆಗಿದ್ದರಿಂದ ನನಗೆಲ್ಲ ಶೇರ್ ಆಯಿತು. ನನ್ನ ಪ್ಯಾಡನ್ ಇಂಡಿಪೆಂಡೆಂಟ್ ಇದ್ದರೆ ಬಟ್ ಸ್ಟಿಲ್ ಶೇರ್ ಮಾಡಿಕೊಂಡ್ರು ಎಲ್ಲನೂ, ಫುಡ್ಡು ಅದು ಇದು ಎಲ್ಲ. ಸೊ ಇಟ್ ವಾಂಟ್ ಹ್ಯಾಪನ್ ಸೊ ಆಫ್ಟನ್.
ಸೊ ಆ ವಿಷಯದಲ್ಲಿ ನೋಡಿದ್ರೆ ಅಡ್ವಾಂಟೇಜ್ ನೋಡಿ ಸ್ವಲ್ಪ. ಹರ್ ಕಾಮ್ ದೇಶ್ ಕಿ ಕಾಮ್. ನೈಸ್, ಭಾಳ ಬ್ಯೂಟಿಫುಲ್ ವೇ. ಪ್ರತಿಯೊಂದು ಕೆಲಸ ದೇಶದ ಕೆಲಸ. ಇಫ್ ಐ ಹ್ಯಾವ್ ಟು ಟ್ರಾನ್ಸ್ಲೇಟ್ ಟು ಕನ್ನಡ, ಈ ಕಡೆಯಿಂದ ತೊಗೊಂಡ್ರೆ ರೂಟು ಬೆಳಗ್ಗೆ ಬೇಗ ಬಿಡ್ರಿ, ಅಟ್ಲೀಸ್ಟ್ ಒಂದು 5 o'clock ಬನ್ನಿ. ಅತಲ್ ಟನಲ್ ಬರೋಂಗಿದ್ರೆ ಅದಕ್ಕಿಂತ ಮುಂಚೆಲ್ಲ ಬರೋಕ್ಕೆಲ್ಲ ಹೋಗ್ಬಿಡಿ, ಟೈಮ್ ವೇಸ್ಟು ಆ್ಯಂಡ್ ಇಟ್ ವಾಂಟ್ ವರ್ಕ್. ನೋಡಿ ಎಲ್ಲಿಂದ ಹೋಗ್ಬೋದು, ಕುಲು, ಗುಂಟೂರು, ಮಂಡಿ, ಡೆಲ್ಲಿ, 300 kilometers ಚಂಡೀಗಢ್, ಆಲ್ ಆರ್ ಸ್ಟ್ರೇಟ್. ಇದು ಇನ್ನೊಂದು ಶಾರ್ಟ್ ಕಟ್ ರೂಟ್ ಅನ್ನೋ ಇದೆ ಅನ್ಸುತ್ತೆ ಹೋಗೋಕ್ಕೆ. ಹೆಂಗೆ ಹೋಗ್ತೀನೋ ಗೊತ್ತಿಲ್ಲ ಚಂಡೀಗಢ್. ಮೋಸ್ಟ್ಲಿ ಲಾಸ್ಟ್ ಬಂದಿದ್ದ ರೂಟಲ್ಲಿ ಹೋಗ್ತೀನೋ ಡಿಫ್ರೆಂಟ್ ಹೋಗ್ತೀನೋ ಗೊತ್ತಿಲ್ಲ, ನೋಡೋಣ. ರೋತಾಗ ಒಂದು ಮಿಸ್ ಆಯಿತು ಅಂತ ಫೀಲ್ ಆಗ್ತಾಯಿದೆ. ಏನಾದರೂ ಒಂದು ಇರಬೇಕಲ್ಲ ಕ್ರಿಪ್ ಮಾಡೋಕ್ಕೆ, ಹಂಗಾಯ್ತು ನನ್ನ ಕತೆ. ನಾನೇನು ಮಾತಾಡೋಲ್ಲ, ಎದುರುಗಡೆ ಬರೋದು ಗಾಡಿ ಏನು ಅಬ್ಸರ್ವ್ ಮಾಡಿ ಹೆಂಗೆ ಬರ್ತಾರೆ ಅಂತ. ಅವಾಗಿಂದ ಸಾಕಾಗೋಯ್ತು ನನಗಂತೂ. UP ಅವರಂತೂ ಪಾ, ಇವನು ಯಾವನ್ಗುರು ಸ್ಕೂಟ್ರವ್ನು ನೀರು ಬೀಳುತ್ತೆ ಅಂದ್ಬಿಟ್ಟು ರೈಟಿಗೆ ಬರ್ತಾವ. ಹಿಂದೆ ನೋಡಿದೆ, ಇಲ್ಲಿ ಕಮ್ಮಿ ಆಗೋಯ್ತು ಬಿಡಿ. ಅಲ್ಲಿಂದ ಪಾ ರಾಮ, ರೋಡ್ ದೊಡ್ಡದಿಲ್ಲ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ ಹಂಗೆ. ಇವಾಗ ಅಲ್ಲಿಂದ ಚಿಕ್ಕ ರೋಡಲ್ಲಂತೂ ಸಾಕಾಗೋಯ್ತು. ಎಷ್ಟು ಚೆನ್ನಾಗಿ ಹೋಯ್ತುಬಿಟ್ಟು ನಾವು ಇರೋ ಬರೋ ಮದರು, ಫಾದರು, ಸಿಸ್ಟ್ರು ಎಲ್ಲ ಆಗೋಯ್ತು. ಅದೊಂದು ಅಡ್ವಾಂಟೇಜು ಬಾರ್ಕ್ಲವ್ ಹಾಕ್ಕೊಂಡು ಮಾತಾಡಿದ್ರೆ. ನೋಡಿ ಇವಾಗ ಗೊತ್ತಾಗತ್ತೆ ನೋಡಿ, ಸ್ವಲ್ಪ ರೋಡ್ ಸಿಗ್ತಾಯಿತ್ತಲ್ವ ನೋಡಿ. ಇವಾಗ ಅಕ್ಕ ನಿಮ್ಮ ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ? ಆ ಫ್ಯೂಯಲ್ ಕ್ಯಾನ್ಸ್ ಅಂತೂ ವೇಸ್ಟ್, ಕ್ವಾಲಿಟಿನೇ ಇಲ್ಲ, ಫ್ರೆಶ್ ಆಗಿಬಿಡುತ್ತೆ. ಆಚೆಯಿಂದ ಈ ನಾರ್ಮಲ್ ಇಂಜಿನ್ ಆಯಿಲ್ 4 ಲೀಟ್ರದ್ದು ಬರ್ತಾ ಗೊತ್ತಾ, ಅದು ಹಿಡ್ಕೊಂಬಂದರೆ ಕರೆಕ್ಟಾಗಿರುತ್ತೆ. ಅಫ್ಕೋರ್ಸ್ ವೆಯ್ಟು ಕೂಡ ಒಂದು ನೋಡಬೇಕಾಗತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಇದು ಯಾವುದೋ ಟನಲ್ಲು, ರೋಡೇ ಕಾಣಿಸ್ತಿಲ್ಲ, ಫುಲ್ಲು ಧೂಳು ಹಿಡ್ದೋಗೈತೆ. ಅಯ್ಯೋ ಯಾಕೆ ಹೇಳ್ತಿರಾಗತ್ತೆ. ಆಚೆ ಹೋಗ್ಬಿಟ್ಟವ್ರು ನಿಲ್ಸೋಣ ಅಂದ್ಕೊಂಡಿದ್ದೀನಿ. ತಣ್ಣಗೆ ಸ್ವಲ್ಪ ಸಿಕ್ಕಾಬಿಟ್ಟೆ ಶೆಕೆ ಆಗ್ತಾಯಿದೆ. ರೆಡಿ ಮಾಡಿಲ್ಲ ಇನ್ನೂ, ರೆಡಿ ಆಗ್ತಾಯಿದೆ. ಇದಾದಮೇಲೆ ಸ್ವಲ್ಪ ಕ್ಲೀನ್ ಆಗುತ್ತೆ. ಫ್ಯೂಯಲ್ ಬೇರೆ ವಾರ್ನಿಂಗ್ ಬಂತು. 100ಗಿಂತ ರೇಂಜ್ ಕಮ್ಮಿ ಆದಮೇಲೆ ಚೇಂಜ್ ಮಾಡಿಕೊಂಡ್ರೆ ಬೆಸ್ಟು. ವೈಸರ್ ಫುಲ್ಲು ಊಸ್ಟ್ ಆಗ್ಬಿಟ್ಟೈತೆ ನಂದು. ಬೆಂಗಳೂರಿಗೆ ಹೋಗ್ಬಿಟ್ಟು ಬಿಸಾಕ್ಬಿಟ್ಟು ಹೊಸದು ತೊಗೋಬೇಕು ಅಷ್ಟು. ಇದ್ರೊಳಗೆ ಇದು ಡೂಮ್ ಥರ ಮಾಡ್ತಾರೆ, ಬಟ್ ಡಸ್ಟೆಲ್ಲ ಹೆಂಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಎಷ್ಟು ಡಸ್ಟ್ ಬರ್ತಾಯಿದೆ ಗೊತ್ತಾ. ಏನು ಅಂಡರ್ ದ ಗ್ರೌಂಡ್ ಥರ ಟನಲ್ಲ ಅಥವಾ ಔಟ್ಸೈಡ್ ಟನಲ್ಲ, ಏನಕ್ಕೆ ಇಷ್ಟ ಆನ್ ಮಾಡಿದ್ದಾರೆ ಈ ಕಡೆ ಸೈಡೆಲ್ಲ? ಟ್ರಾಫಿಕ್ ಕಮ್ಮಿ ಆಗೋಕ್ಕ ಏನು ಕತೆನೋ. ಮೋಸ್ಟ್ಲಿ ಟ್ರಾಫಿಕ್ ಕಮ್ಮಿ ಆಗುತ್ತೇನೋ. ಯಪ್ಪ ಬಂದ್ವಿ ನೋಡಿ ಬಿಸಿಲು. ಮತ್ತೆ ಎಲ್ಲೂ ನೆರಳು ಸಿಗಂಗೆ ಕಾಣ್ತಾ ಇಲ್ಲ. ಸಣ್ಣ ಚಾರ್ಜ್ ಹಾಕ್ಕೊತೀನಿ, ನಾನು ಮಾತಾಡ್ತೀನಿ ಮತ್ತೆ. ಹೇ ಫೋಕ್ಸ್, ವೆಲ್ಕಮ್ ಬ್ಯಾಕ್. ಸೊ ಚಂಡೀಗಢ ರೀಚ್ ಆದೆ ಫೈನಲಿ. ಸಿಕ್ಕಾಬಟ್ಟೆ ಟಫ್ ಇತ್ತು. 7 ಗಂಟೆಗೇನೋ, 7:15 9 ಗಂಟೆಗೆ ಹೊರಟಿದ್ದು ಅನಿಸುತ್ತೆ. ಬಿಕಾಸ್ ಗ್ರೂಪ್ ಯಾರೋ ಪರಿಚಯ ಅವ್ರ ಜೊತೆ ಹೊರಟಿದ್ರಿಂದ ಅವ್ರು ಬರಲಿಲ್ಲ, ಬಟ್ ಲೇಟಾಗಿ ಬಂದರು. ಬಟ್ ನಾನು ಒಬ್ಬನೇ ಬರಬೇಕಾಯ್ತು. 400 odd kilometers. ನಾನು ಬಂದಿದ್ದು 8 ಗಂಟೆಗೆ. ಆಲ್ಮೋಸ್ಟ್ 12 hours ಆಫ್ ರೈಡಿಂಗ್. ನಾನು ಮಧ್ಯ ತೊಗೊಂಡಿರೋದು ಒಂದು ½ hour ಬ್ರೇಕ್ ತೊಗೊಂಡಿರ್ಬೋದು ಅಷ್ಟೇ. ಸಿಕ್ಕಾಪಟ್ಟೆ ರೋಡ್ ಟ್ರಾಫಿಕ್ ಎವ್ರಿಥಿಂಗ್. ಬಟ್ ವಿತ್ ದ್ಯಾಟ್ ಸೇಮ್ ಹೋಟೆಲ್ಗೆ ಬಂದಿದ್ನಲ್ಲ, ನಿಮಗೆ ಸೇಮ್ ಅದೇ ಹೋಟೆಲ್ಗೆ ಬಂದಿದ್ದೀನಿ. ಸೊ ಅಲ್ಲಿ ಸೇಮ್ ಹೋಟೆಲ್ಗೆ ಬಂದಿದ್ನಲ್ಲ, ಅದೇ ಹೋಟೆಲ್ಗೆ ಬಂದಿದ್ದೀನಿ. ಸೊ ಆಬ್ವಿಯಸ್ಲಿ ನಾನು ಬೇರೆ ಹೋಗಿ ನನಗೆ ಇಷ್ಟ ಆಗಲ್ಲ, ಬಿಕಾಸ್ ನನ್ನ ಗಾಡಿ ಕಳ್ಸೋಕ್ಕೆ ಇಲ್ಲೇ ಗತಿ ಇಲ್ಲೇ ನಿಯರ್ ಬೈಲೇ ಇದೆ. ಸೊ ಅದನ್ನು ಕಳಿಸ್ಬಿಟ್ಟು ಟುಮಾರೋ ಐ ಫ್ಲೈ. ಸೊ ಇವಾಗ ಸದ್ಯಕ್ಕೆ ಊಟ ತರಿಸ್ಕೊಂಡಿದ್ದೀನಿ. ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ ನಾನು. ಬಟರ್ ಮಿಲ್ಕ್ ತರಿಸ್ಕೊಂಡಿದ್ದೀನಿ. ಇದೇನೋ ಮಶ್ರೂಮ್ ಏನೋ ಅನಿಸುತ್ತೆ, ಇದು ಪನ್ನೀರು. ಸೊ ಇದಿಷ್ಟು ತಿಂದ್ಬಿಟ್ಟು ನಾನು ನೋಡಿ ಅದೆಲ್ಲ ಮೆಸ್ಸೆಲ್ಲ ಇದೆ, ಅದನ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡ್ಬೇಕು ನಾನು. ಫುಲ್ಲೆಲ್ಲ ಮೆಸ್ಸಪ್ ಎಲ್ಲ ಕ್ಲಿಯರ್ ಮಾಡಿ ನಾನು ಮಲ್ಕೊತೀನಿ. ನೆಕ್ಸ್ಟು ನಿಮಗೆ ಗಾಡಿ ಪಾರ್ಸಲ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.